ನಾವು ಕಳೆದ ಕ್ಲಾಸ್ನಲ್ಲಿ ರಾಷ್ಟ್ರೀಯ ಆದಾಯ ತಲಾ ಆದಾಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದು ಅಲ್ಲಿ ಅದೇ ಚಾಪ್ಟರ್ ಬಂದಿದ್ದೇವಲ್ಲ. ಹೌದಲ್ಲ, ನಿನ್ನೆ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ ನಾವು. MCQ ಸಾಕು ಮಾಡಿಲ್ಲ, ಒಂದು ಅರ್ಧ ತಾಸು ಹೇಳಿ. ರಾಷ್ಟ್ರೀಯ ಆದಾಯ ತಲಾ ಆದಾಯಗಳನ್ನು ಅಧ್ಯಯನ ಮಾಡುವಾಗ ಇವತ್ತು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಆದಾಯ ತಲಾ ಆದಾಯಗಳನ್ನು ಅಳತೆ ಮಾಡುವ ಸಂಸ್ಥೆ ಯಾವುದು? NSSO, NSO, CSO, RBI. ಯಾವ ಸಂಸ್ಥೆ ಪ್ರಸ್ತುತ ಭಾರತ ದೇಶದಲ್ಲಿ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯಗಳನ್ನು ಅಳತೆ ಮಾಡುತ್ತದೆ? ಪ್ರೆಸೆಂಟ್ ಯಾವ ಸಂಸ್ಥೆ? ಪ್ರಸ್ತುತ ಯಾವ ಸಂಸ್ಥೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯಗಳನ್ನು ಅಳತೆ ಮಾಡುತ್ತದೆ? ಸರಿ ಉತ್ತರ NSO ನೋಡಿ. NSO ನ್ಯಾಷನಲ್ ಸ್ಟ್ಯಾಟಿಕ್ ಆರ್ಗನೈಸೇಷನ್. NSO ದ ಮೊದಲ ಹೆಸರೇ CSO. CSO ನ NSO ಅಂತ ಪರಿವರ್ತನೆ ಮಾಡಿದ ವರ್ಷ? ವೆರಿ ಗುಡ್, 2019ರಲ್ಲಿ ನೋಡಿ. 2019ರಲ್ಲಿ ಈ CSO ಅನ್ನುವಂಥ ಸಂಸ್ಥೆಯನ್ನ NSO ಅನ್ನುವಂಥ ಸಂಸ್ಥೆಯನ್ನಾಗಿ ಪರಿವರ್ತನೆ ಮಾಡಲಾಯಿತು. ನಾವು ನಿನ್ನೆ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದು ರಾಷ್ಟ್ರೀಯ ಆದಾಯ ಅಂದ್ರೆ ಏನು ಅಂತ. ಒಂದು ರಾಷ್ಟ್ರ ಒಂದು ಆರ್ಥಿಕ ವರ್ಷದಲ್ಲಿ ಉತ್ಪಾದನೆ ಮಾಡಿದ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ರಾಷ್ಟ್ರೀಯ ಆದಾಯವನ್ನು ಎಷ್ಟು ವರ್ಷಕ್ಕೆ ಅಳತೆ ಮಾಡ್ತೀವಿ? ಅದನ್ನ ರಾಷ್ಟ್ರೀಯ ಆದಾಯ ಎಂಬ ಪರಿಕಲ್ಪನೆಗಳನ್ನು ತೆಗೆದುಕೊಂಡಾಗ ರಾಷ್ಟ್ರೀಯ ಆದಾಯ ಪರಿಕಲ್ಪನೆಗಳು ಎಷ್ಟದ? ಟೋಟಲ್ 4 ಪರಿಕಲ್ಪನೆಗಳದ ನೋಡಿ. ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಕರೀತಾರೆ. ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳನ್ನು ತೆಗೆದುಕೊಂಡಾಗ ರಾಷ್ಟ್ರೀಯ ಆದಾಯದಲ್ಲಿ ಎಷ್ಟು ಪರಿಕಲ್ಪನೆಗಳದಾವ ಅಂತಂದ್ರೆ 4 ಪರಿಕಲ್ಪನೆಗಳದಾವ. ಅದರ ಒಂದನೇದ್ದು ಯಾವುದು ಅಂತಂದ್ರೆ GDP. ಒಂದನೇದ್ದು GDP, NDP, GNP, ನೆಕ್ಸ್ಟ್ NNP ನೋಡಿ. GDP, NDP, GNP, NNP. GDP ಅಂದ್ರೆ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನ GDP ಅಂತ ಕರಿತೀವಿ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಂದ್ರ ಆಂತರಿಕವಾಗಿ ಉತ್ಪಾದನೆ ಮಾಡಿದ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತ. ಈಗ ನಮ್ಮ ಭಾರತ ದೇಶ ಇದೆ. ನಮ್ಮ ಭಾರತ ದೇಶ ತನ್ನ ಗಡಿಯೊಳಗೆ ಉತ್ಪಾದನೆ ಮಾಡಿರ್ಬೇಕು. ಭಾರತ ತನ್ನ ಗಡಿಯೊಳಗೆ ಉತ್ಪಾದನೆ ಮಾಡಿದಂತ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತ. ಹೌದಾ? ಇವತ್ತು ನೋಡಿ, ಇಡೀ ಭಾರತ ದೇಶ ತನ್ನ ಗಡಿ ಒಳಗೆ ಏನು ಒಂದು ರಾಷ್ಟ್ರ ಒಂದು ಆರ್ಥಿಕ ವರ್ಷದಲ್ಲಿ ತನ್ನ ಗಡಿಯೊಳಗೆ ಉತ್ಪಾದನೆ ಮಾಡಿದಂತ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನೇ ರಾಷ್ಟ್ರೀಯ ಏನು GDP ಅಂತ ಕರಿತೀವಿ. GDP ಅಂದ್ರೆ ತನ್ನ ಗಡಿ ಬಿಟ್ಟು ಹೊರಗಡೆ ಹೋಗಬಾರದು ಅಂತ. ಡೆಫಿನೇಷನ್ ಬರ್ಕೊಳ್ರಿ. ಒಂದು ದೇಶ ಒಂದು ಆರ್ಥಿಕ ವರ್ಷದಲ್ಲಿ
ಆರ್ಥಿಕ ವರ್ಷದಲ್ಲಿ ತನ್ನ ಗಡಿಯೊಳಗೆ ಉತ್ಪಾದನೆ ಮಾಡಿದ ಎಲ್ಲ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನು ಏನಂತ ಕರಿತೀವಿ? GDP ಅಂತ ಕರಿತೀವಿ. ಒಂದು ದೇಶ ಒಂದು ಆರ್ಥಿಕ ವರ್ಷದಲ್ಲಿ ತನ್ನ ಗಡಿಯೊಳಗೆ ಉತ್ಪಾದನೆ ಮಾಡಿದಂತ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನು GDP, ದೇಶದ ಗಡಿಯೊಳಗೆ ಉತ್ಪಾದನೆ ಮಾಡಿರ್ಬೇಕು. ಹಾಗಾದ್ರೆ GDP ಯ ಫಾರ್ಮುಲಾ ಏನು? GDP is equal to C plus I plus G, C plus I plus G plus net X. ನೋಡಿ, C plus I plus G plus net X ಅಂದ್ರೆ ಇದು GDP ಯ ಫಾರ್ಮುಲಾ. ಸರ್, ಸಿ ಅಂದ್ರೆ ಏನು? ಸಿ ಅಂದ್ರೆ ಅನುಭೋಗದ ವೆಚ್ಚ ಅಂತ ಅರ್ಥ. ಸಿ ಮೀನ್ಸ್ ಅನುಭೋಗದ ವೆಚ್ಚ. ಐ ಅಂದ್ರೆ ಏನು? ಹೂಡಿಕೆಯ ವೆಚ್ಚ. ಐ ಅಂದ್ರೆ ಹೂಡಿಕೆಯ ವೆಚ್ಚ. ಜಿ ಅಂದ್ರೆ ಏನು? ಸರ್ಕಾರದ ಅನುಭೋಗ ಮತ್ತು ಹೂಡಿಕೆಯ ವೆಚ್ಚ. ನೆಟ್ ಎಕ್ಸ್ ಅಂದ್ರೆ ಏನಿದು? ಹೊಸ ಶಬ್ದ. ನೆಟ್ ಎಕ್ಸ್ ಅಂದ್ರ ನಿವ್ವಳ ರಫ್ತು ಅಂತ ಕರಿತೀವಿ. ನಿವ್ವಳ ರಫ್ತು, ಎಲ್ಲಾ ಖರ್ಚು ವೆಚ್ಚಗಳನ್ನು ತೆಗೆದು ಕಳಿಸಿರ್ತಕ್ಕಂಥ ರಫ್ತು ಇದೆಲ್ಲ, ಅದನ್ನ ನಿವ್ವಳ ರಫ್ತು ಅಂತ ಕರಿತೀವಿ. ಆ ಉದ್ದೇಶಕ್ಕಾಗಿ GDP is equal to C plus I plus G plus net X ಅಂತ ಕರಿತೀವಿ. ನೆಟ್ ಎಕ್ಸ್ಪೋರ್ಟ್ ಅಂತ ಕರೀತಾರೆ. ನೆಟ್ ಎಕ್ಸ್ಪೋರ್ಟ್ ಅಂದ್ರೆ ಏನು? ನಿವ್ವಳ ರಫ್ತು ಅಂತ ಅರ್ಥ. ಒಂದು ದೇಶ ಒಂದು ಆರ್ಥಿಕ ವರ್ಷದಲ್ಲಿ ತನ್ನ ಗಡಿಯೊಳಗೆ ಉತ್ಪಾದನೆ ಮಾಡಿದಂತ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನೇ GDP ಅಂತ ಕರಿತೀವಿ. GDP ಅಂದ್ರೆ ಏನು? ತನ್ನ ಗಡಿಯೊಳಗೆ ಉತ್ಪಾದನೆ ಮಾಡಿದ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತ. ಮಲ್ಲಿಕಾರ್ಜುನ, ಎದಕ್ ಬೇಕದಿಂದ ಇಂಗ್ಲೆಂಡ್ ಏನ್ ಮಾಡ್ತಿತ್ತು ಅಂದ್ರೆ ಅಪಾರ ಪ್ರಮಾಣದಲ್ಲಿ ಕಚ್ಚಾ ವಸ್ತುಗಳನ್ನು ತರಿಸ್ಕೊಂಡು ಸಿದ್ಧ ವಸ್ತುಗಳನ್ನ ಮಾಡಿ ವಾಪಸ್ ನಮ್ಮ ದೇಶಕ್ಕೆ ಕಳಿಸ್ತಲ್ಲ, ಅದನ್ನ ರಫ್ತು ಅಂತ ಕರೀತಾರೆ. ನಮ್ಮ ದೇಶದ ಸರಕು ಸೇವೆಗಳನ್ನು ತರಿಸ್ಕೊಂಡು ತನ್ನ ದೇಶದಲ್ಲಿ ಸಿದ್ಧ ವಸ್ತುಗಳನ್ನ ಮಾಡಿ ಮರಳಿ ಭಾರತ ದೇಶಕ್ಕೆ ಕಳಿಸ್ತಲ್ಲ, ಅದನ್ನ ಪುನರಫ್ತು ಅಂತ ಕರೀತಾರೆ. ಉತ್ಪಾದನೆ ಮಾಡಿದಂತ ಎಲ್ಲಾ ಸರಕು ಸೇವೆಗಳ ಅಂದ್ರೆ ತನ್ನ ಗಡಿಯೊಳಗೆ ಉತ್ಪಾದನೆ ಮಾಡಿದಂತ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನು ಏನಂತ ಕರಿತೀವಿ ಅಂದ್ರೆ GDP ಅಂತ ಕರಿತೀವಿ. ಒಟ್ಟು ದೇಶೀಯ ಉತ್ಪನ್ನ ಅಂತಂದ್ರು ಒಂದೇ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರು ಒಂದೇ. ನೆಕ್ಸ್ಟ್ ನಿವ್ವಳ ದೇಶೀಯ ಉತ್ಪನ್ನ ಅಂತ ಬರ್ತದೆ. ಅದಕ್ಕ NDP ಅಂತ ಕರೀತಾರೆ. NDP ಅಂದ್ರೆ ಏನು? ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನಿವ್ವಳ ದೇಶೀಯ ಉತ್ಪನ್ನ. ನಿವ್ವಳ ದೇಶೀಯ ಉತ್ಪನ್ನ ಅಂದ್ರೆ ಏನು? ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿಯ ವೆಚ್ಚವನ್ನು ಕಳೆದಾಗ ಉಳಿಯುವಂತ ಮೊತ್ತ ಇದೆಯಲ್ಲ, ಅದನ್ನ ನಿವ್ವಳ ದೇಶೀಯ ಉತ್ಪನ್ನ ಅಂತ ಕರೀತಾರೆ. ಹೌದಲ್ಲ? ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿಯ ವೆಚ್ಚವನ್ನು ಕಳೆದಾಗ ಸವಕಳಿಯ ವೆಚ್ಚವನ್ನು ಕಳೆದಾಗ ಉಳಿಯುವ ಮೊತ್ತವನ್ನು
ಏನ್ ಕರಿತೀವಿ? NDP ಅಂತ ಕರಿತೀವಿ. ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿಯ ವೆಚ್ಚವನ್ನು ಕಳೆದಾಗ ಉಳಿಯುವ ಮೊತ್ತವನ್ನೇ NDP. NDP ಅಂದ್ರೆ ಏನು? ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಅಂದ್ರ NDP is equal to GDP ಮೈನಸ್ ಸವಕಳಿ. ಸರ್, ಸವಕಳಿ ಅಂದ್ರೆ ಏನು? ಸವಕಳಿಯನ್ನ ಎಕನಾಮಿಕ್ಸ್ ದಲ್ಲಿ ಇನ್ನೊಂದು ಪದದಿಂದ ಕರೀತಾರೆ. ಸವಕಳಿಯನ್ನ ಸಾಮಾನ್ಯವಾಗಿ ಇಳಿತಾಯ ಅಂತ ಕರೀತಾರೆ ನೋಡಿ. ಇಳಿತಾಯ. ಇಳಿತಾಯ ಅಂದ್ರು ಒಂದೇ, ಸವಕಳಿ ಅಂದ್ರು ಒಂದೇ, ಡಿಪ್ರಿಸಿಯೇಷನ್ ಅಂದ್ರು ಒಂದೇ. ಡಿಪ್ರಿಸಿಯೇಷನ್ ಅಂದ್ರು ಒಂದೇ, ಇಳಿತಾಯ ಅಂದ್ರು ಒಂದೇ, ಸವಕಳಿ ಅಂದ್ರು ಒಂದೇ. ಖರ್ಚನಬಾರದು. ಸವಕಳಿ ಅಂತಂದ್ರೆ ಉತ್ಪಾದನೆಯಲ್ಲಿ ಭಾಗಿಯಾಗುವ ಯಂತ್ರೋಪಕರಣಗಳು ಮತ್ತು ಚಿರಾಸ್ತಿ. ಉತ್ಪಾದನೆಯಲ್ಲಿ ಭಾಗಿಯಾಗುವ ಯಂತ್ರೋಪಕರಣಗಳು ಮತ್ತು ಚಿರಾಸ್ತಿಗಳು ಬಳಕೆಯಾದಂತೆ ಅವುಗಳ ಮೌಲ್ಯ ಕಡಿಮೆಯಾಗುತ್ತದೆ. ಆ ಕಡಿಮೆಯಾಗುವುದನ್ನ ಸವಕಳಿ ಅಂತ ಕರೀತಾರೆ. ಹೌದಲ್ಲ? ಉತ್ಪಾದನೆಯಲ್ಲಿ ಭಾಗಿಯಾಗುವಂತ ಯಂತ್ರೋಪಕರಣಗಳು, ಉದಾಹರಣೆ ನಾವು ವಾಹನಗಳನ್ನು ತೆಗೆದುಕೊಂಡಿರ್ತೀವಿ, ಮೊಬೈಲ್ ತೆಗೆದುಕೊಂಡಿರ್ತೀವಿ. ಎರಡು ಯಂತ್ರೋಪಕರಣಗಳು, ಒಂದು ಯಂತ್ರೋಪಕರಣಗಳು, ಇನ್ನೊಂದು ಚಿರಾಸ್ತಿ. ಆಸ್ತಿಯಲ್ಲಿ ಎರಡು ಪ್ರಕಾರ, ಒಂದು ಸ್ಥಿರಾಸ್ತಿ, ಇನ್ನೊಂದು ಚಿರಾಸ್ತಿ. ಯಾವ ಆಸ್ತಿಯನ್ನ ಉಪಯೋಗ ಮಾಡಿದಂತೆ ಅದರ ಮೌಲ್ಯ ಹೆಚ್ಚಾಗುತ್ತದೆಯೋ ಅದನ್ನು ಸ್ಥಿರಾಸ್ತಿ ಅಂತ ಕರೀತಾರೆ. ಯಾವ ಆಸ್ತಿಯನ್ನು ಉಪಯೋಗ ಮಾಡಿದಂಗ ಅದರ ಮೌಲ್ಯ ಕಡಿಮೆಯಾಗುತ್ತದೆಯೋ ಅದನ್ನ ಚಿರಾಸ್ತಿ ಅಂತ ಕರೀತಾರೆ. ಈಗ ಲ್ಯಾಪ್ಟಾಪ್ ಇದೆ, ಚಿರಾಸ್ತಿ. ಹೌದಲ್ಲ? ನಾವು ಹಾಕೊಳ್ಳುವಂತ ವಾಚ್ ಇದೆ, ಚಿರಾಸ್ತಿ. ಹೌದಲ್ಲ? ಈಗ ಯಾವ್ದೋ ಒಂದು ನಾವು ಸೈಟ್ ತಗೋತೀವಿ, ಸೈಟ್ ತಗೊಂಡದು ಸ್ಥಿರಾಸ್ತಿ ಆಗಿರ್ತದೆ. ಯಾವ ಆಸ್ತಿಯನ್ನು ಉಪಯೋಗ ಮಾಡಿದಂಗ ಅದರ ಮೌಲ್ಯ ಹೆಚ್ಚಾಗುತ್ತದೋ ಅದನ್ನ ಸ್ಥಿರಾಸ್ತಿ ಅಂತ ಕರಿತೀವಿ. ಯಾವ ಆಸ್ತಿಯನ್ನು ಉಪಯೋಗ ಮಾಡಿದಂಗ ಅದರ ಮೌಲ್ಯ ಕಡಿಮೆ ಆಗ್ತದೋ ಅದನ್ನ ಚಿರಾಸ್ತಿ ಅಂತ ಕರಿತೀವಿ. ಹಾಗಾದ್ರೆ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿಯ ವೆಚ್ಚವನ್ನು ಕಳೆದಾಗ ಉಳಿಯುವಂತ ಮೊತ್ತ ಇದೆಯಲ್ಲ, ಅದನ್ನ ನಿವ್ವಳ ದೇಶೀಯ ಉತ್ಪನ್ನ ಅಂತ ಕರೀತಾರೆ, ಅಥವಾ ನಿವ್ವಳ ಆಂತರಿಕ ಉತ್ಪನ್ನ ಅಂತ ಕರೀತಾರೆ. ಆ ನಿವ್ವಳ ಆಂತರಿಕ ಉತ್ಪನ್ನವನ್ನ ಏನಂತ ಕರಿತೀವಿ ಅಂದ್ರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ, NDP. ಹಾಗಾದ್ರೆ NDP is equal to GDP ಮೈನಸ್ ಸವಕಳಿ ಅಂತ ಅದರ ಮೀನಿಂಗ್. NDP is equal to GDP ಮೈನಸ್ ಸವಕಳಿ ಅಂತಂದ್ರೆ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿಯ ವೆಚ್ಚವನ್ನು ಕಳೆದಾಗ ಉಳಿಯುವಂತ ಮೊತ್ತ ಇದೆಯಲ್ಲ, ಆ ಮೊತ್ತವನ್ನೇ ನಾವು ಏನಂತ ಕರಿತೀವಿ ಅಂದ್ರೆ NDP ಅಂತ ಕರಿತೀವಿ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅರ್ಥ ಆಯ್ತಾ? ಈಗ ಸಾಮಾನ್ಯವಾಗಿ ಹೇಳ್ತೇನೆ, ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಈ ನಮ್ದು 10 ಎಕರೆ ಹೊಲ ಇದೆ. 10 ಎಕರೆ ಹೊಲದಲ್ಲಿ ನಾವು ಏನು ಆದಾಯ ಗಳಿಸ್ತೀವಲ್ಲ ಅದು GDP. 10 ಎಕರೆ ಹೊಲದಲ್ಲಿ ಆದಾಯ ಎಷ್ಟು? 1 ಲಕ್ಷ ರೂಪಾಯಿ ಬಂದದ ಅಂತ ತಿಳ್ಕೊರಿ ಪಟ್ಟಿ. ಆ 1 ಲಕ್ಷ ರೂಪಾಯಿ ಬಂದಿಂದ 1 ಲಕ್ಷ ರೂಪಾಯಿ ಪೂರ್ತಿ ಅದು ಅಮೌಂಟ್ ಎಲ್ಲ. ಅದ್ರಾಗ ಏನು ಬಿತ್ತನೆ ಮಾಡುವಂತ ಖರ್ಚು ತೆಗಿಬೇಕು, ಕಟಾವು ಮಾಡಿದಂತ ಖರ್ಚು ತೆಗಿಬೇಕು. ಹೌದಾ? ಮತ್ತೆ ಅಲ್ಲಿ ರಾಸಾಯನಿಕ ರಸಗೊಬ್ಬರ ಎಲ್ಲವೂ ತೆಗೆದು ಲಾಸ್ಟ್ ಈ ವರ್ಷ ನಮ್ಗೆ 60,000 ರೂಪಾಯಿ ಉಳಿದ್ ನೋಡಿ ಸರ. ಈ ನೆಟ್ ಅಮೌಂಟ್ ಅಂತ ಕರಿತೀವಲ್ಲ, ಇದೇ ಫೈನಲ್. 60,000 ರೂಪಾಯಿ ಉಳಿತಲ್ಲ, ಅದು ನೆಟ್ ಅಮೌಂಟ್. ಈ 60,000 ರೂಪಾಯಿ 40,000 ರೂಪಾಯಿ ಏನಾಯ್ತಲ್ಲಿ ಖರ್ಚು ವೆಚ್ಚಗಳು ಅಂತ ಕರಿತೀವಿ, ಅಲ್ಲಿ ಇಳಿತಾಯ ಅಂತ ಗುರುತಿಸ್ತೀವಿ. ಅರ್ಥ ಆಯ್ತಾ? ದೇಶದ ಗಡಿ ಒಳಗೆ ಉತ್ಪಾದನೆ ಆಗಿದ್ದು ದೇಶೀಯ ಉತ್ಪನ್ನ, ಅದರ ಸವಕಳಿ ಕಳೆದ್ರೆ ಅದನ್ನ ನಿವ್ವಳ ದೇಶೀಯ ಉತ್ಪನ್ನ ಅಂತ ಹೇಳಿ ಓದ್ತೀವಿ. ಇನ್ನೊಂದು ಬರ್ತದೆ, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದು ಯಾವುದು ಅಂತಂದ್ರೆ GNP ಅಂತ ಓದ್ತೀವಿ. GNP ಅಂದ್ರೆ ಯಾವುದು? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದ್ರು ಒಂದೇ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದ್ರು ಒಂದೇ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಓದ್ತೀವಿ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದ್ರೆ ಒಂದೇ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದ್ರು ಒಂದೇ. ಏನ್ ಸರ್ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದ್ರೆ ಏನು? ಸೇಮ್ ಡೆಫಿನಿಷನ್. ಒಂದು ದೇಶ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ರಾಷ್ಟ್ರ ಒಂದು ಆರ್ಥಿಕ ವರ್ಷದಲ್ಲಿ ತನ್ನ ಗಡಿಯೊಳಗೆ
ಗಡಿಯೊಳಗೆ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನು ಏನಂತ ಕರಿತೀವಿ ಅಂದ್ರೆ GNP ಅಂತ ಕರಿತೀವಿ. ಒಂದು ದೇಶ ಒಂದು ಆರ್ಥಿಕ ವರ್ಷದಲ್ಲಿ ತನ್ನ ಗಡಿಯೊಳಗೆ ಮತ್ತು ಬಾಹ್ಯವಾಗಿ ಎರಡು ಬಂದು ನೋಡಿ ಶಬ್ದ. ಗಡಿಯೊಳಗೂ ಉತ್ಪಾದನೆ ಮಾಡಬೇಕು ಮತ್ತೆ ಬಾಹ್ಯವಾಗಿನೂ ಉತ್ಪಾದನೆ ಮಾಡಬೇಕು. ತನ್ನ ಗಡಿಯೊಳಗೆ ಉತ್ಪಾದನೆ ಮಾಡಿದ್ದು ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ್ದು ಎರಡನ್ನೂ ಒಳಗೊಂಡಿರ್ತದೆ. ತನ್ನ ಗಡಿ ಅಂದ್ರೆ ರಾಷ್ಟ್ರದ ಒಳಗಡೆ ಅದನ್ನು ಪರಿಗಣಿಸ್ತೀವಿ ಮತ್ತು ಬಾಹ್ಯವಾಗಿ ಅದನ್ನು ಪರಿಗಣಿಸ್ತೀವಿ. ಒಂದು ದೇಶ ಒಂದು ಆರ್ಥಿಕ ವರ್ಷದಲ್ಲಿ ತನ್ನ ಗಡಿಯೊಳಗೆ ಉತ್ಪಾದನೆ ಮಾಡಿದಂತ ಎಲ್ಲಾ ಸರಕು ಸೇವೆಗಳು, ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನು ಏನಂತ ಕರಿತೀವಿ ಅಂದ್ರ GNP ಅಂತ ಕರೀತಾರೆ. GNP ಅಂತಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಹೇಳಿ ನೋಡೋಣ, ಫಾರ್ಮುಲಾ ಹೇಳಿ. GNP is equal to GDP plus in the bracket X minus export minus import plus R minus P. ನೋಡಿ, GNP is equal to GDP plus in the bracket X minus M plus in the bracket R minus P. GDP gross domestic product plus export minus import plus receipt minus payment. ಹೌದಲ್ಲ? GDP ಅಂದ್ರೆ ನಿಮಗೆಲ್ಲ ಗೊತ್ತದು. X ಅಂದ್ರೆ ಏನು, ಇದರ ಮೀನಿಂಗ್ ಏನು? X ದ ಮೀನಿಂಗ್ ಏನು? X ದ ಮೀನಿಂಗ್ ಏನು ಅಂತಂದ್ರೆ ಎಕ್ಸ್ಪೋರ್ಟ್ ಮೀನ್ಸ್ ರಫ್ತು ಮೌಲ್ಯ. M ಅಂದ್ರೆ ಏನು? ಇಂಪೋರ್ಟ್ ಆಮದು ಮೌಲ್ಯ. ರಿಸಿಪ್ಟ್ ಅಂದ್ರೆ ಏನು? ಸ್ವೀಕೃತಿ. P ಅಂದ್ರೆ ಏನು? ಪೇಮೆಂಟ್ ಅಂದ್ರೆ ಏನು? ಪಾವತಿ, ಸ್ವೀಕೃತಿ, ಆಮದು, ರಫ್ತು. X ಎಕ್ಸ್ಪೋರ್ಟ್, M ಇಂಪೋರ್ಟ್, R ರಿಸಿಪ್ಟ್, P ಅಂದ್ರೆ ಪೇಮೆಂಟ್. ಎಕ್ಸ್ಪೋರ್ಟ್, ಇಂಪೋರ್ಟ್, ರಿಸಿಪ್ಟ್, ಪೇಮೆಂಟ್. GNP is equal to GDP plus in the bracket X minus M plus in the bracket R minus P. GNP is equal to GDP plus in the bracket X minus M plus in the bracket R minus P. ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರ GDP ಯ ಜೊತೆಯಲ್ಲಿ ಇವೆಲ್ಲ ಬಾಹ್ಯವಾಗಿರುವಂತ ಉತ್ಪನ್ನ ಅಂತ ಅರ್ಥ ಇದೆ. ಉದಾಹರಣೆ, ನಮ್ಮ ಭಾರತ ಬಿಟ್ಟು ಬೇರೆ ದೇಶಕ್ಕೆ ಹೋಗಿರ್ತಾರೆ. ಆ ಬೇರೆ ದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಆಗಿರ್ತವೆ, ಸಾರಿಗೆ ಸಂಪರ್ಕಗಳ ಸ್ಥಾಪನೆ ಯಾವುದೇ ಇರಲಿ, ಅದು ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಆ ಎಲ್ಲ ವಲಯಗಳ ವಾರ್ಷಿಕ ಆದಾಯ ತಂದು ಪ್ಲಸ್ ಮಾಡಿದೆವು ಅಂದ್ರೆ ಅದು ಏನಾಗಿರುತ್ತೆ ಅಂದ್ರೆ GNP. ಹಾಗಾದ್ರೆ ನಿಮ್ಗೊಂದು ಪ್ರಶ್ನೆ ನಂದು, GNP ಜಾಸ್ತಿ ಇರುತ್ತದೋ ಯಾವಾಗಲೂ GDP ಜಾಸ್ತಿ ಇರುತ್ತದೋ? GNP ಜಾಸ್ತಿನೋ GDP ಜಾಸ್ತಿನೋ? GDP ಜಾಸ್ತಿ ಅಂತ ತೆಗೆದುಕೊಂಡಾಗ ಯಾವುದೂ ಅಲ್ಲ. ಯಾವುದರ ಮೇಲೆ ಅವಲಂಬನೆ ಆಗಿರುತ್ತಂದ್ರ ನಿವ್ವಳ
ವಿದೇಶಿಯ ಆದಾಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿವ್ವಳ ವಿದೇಶಿಯ ಆದಾಯದ ಮೇಲೆ ಡಿಪೆಂಡ್ ಆಗಿರ್ತದೆ. ನಿವ್ವಳ ದೇಶೀಯ ಆದಾಯ ಧನಾತ್ಮಕವಾಗಿತ್ತು, ಋಣಾತ್ಮಕವಾಗಿತ್ತು, ಸಮ ಆಗಿತ್ತು ಅಂತಂದ್ರ ಧನಾತ್ಮಕವಾಗಿದ್ರ GNP ಜಾಸ್ತಿ ಇರ್ತದೆ. ಒಂದು ವೇಳೆ ಋಣಾತ್ಮಕವಾಗಿತ್ತಂದ್ರೆ GDP ಜಾಸ್ತಿ ಇರ್ತದೆ. ಎರಡು ಸೇಮ್ ಇತ್ತಂದ್ರ GNP ಈಸ್ ಈಕ್ವಲ್ ಟು GDP ಆಗಿರ್ತದೆ. ಇದು ಎಕ್ಸಾಮ್ KS 2017ರಲ್ಲಿ ಕೇಳಿದಂತ ಪ್ರಶ್ನೆ. ಹಾಗಾದ್ರೆ GNP ಈಸ್ ಈಕ್ವಲ್ ಟು GDP. ವಿದೇಶಿಯ ನಿವ್ವಳ ಗಳಿಕೆ ಅಂತ ಕರೀತಾರೆ ಅದಕ್ಕೆ. ವಿದೇಶಿಯ ನಿವ್ವಳ ಗಳಿಕೆ. ವಿದೇಶಿಯ ನಿವ್ವಳ ಗಳಿಕೆ ಧನಾತ್ಮಕವಾಗಿದ್ರೆ GNP ಜಾಸ್ತಿ ಇರ್ತದ. ವಿದೇಶಿಯ ನಿವ್ವಳ ಗಳಿಕೆ ಋಣಾತ್ಮಕವಾಗಿದ್ರ GDP ಜಾಸ್ತಿ ಆಗಿರ್ತದ. ವಿದೇಶಿ ನಿವ್ವಳ ಗಳಿಕೆ ಎರಡೂ ಸಮ ಆಗಿತ್ತಂದ್ರ GNP ಮತ್ತು GDP ಏನಾಗಿರುತ್ತಂದ್ರ ಈಕ್ವಲೆಂಟ್ ಆಗಿರುತ್ತೆ. ಈಕ್ವಲ್ ಎರಡು. GNP ಈಸ್ ಈಕ್ವಲ್ ಟು GDP ಈಸ್ ಈಕ್ವಲ್ ಟು GNP ಆಗಿರ್ತದೆ. ಏನ್ ಹಿಂಗಂದ್ರ ಬಹಳ ಸಿಂಪಲ್. ಈಗ ಒಂದು ಕುಟುಂಬದ 10 ಜನ ಸದಸ್ಯರದ ಅಂತ ತಿಳ್ಕೊಳ್ಳಿ. ಈ ಒಂದು ಕುಟುಂಬದ 10 ಜನ ಸದಸ್ಯರ ಒಂದು ವರ್ಷ ಅವರು ಡೆವಲಪ್ಮೆಂಟ್ ಆಗ್ತಾ 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 ಈ ಕುಟುಂಬದ ಸದಸ್ಯರಲ್ಲಿ 4 ಜನ ಏನ್ ಮಾಡಿದ್ರು ಅಂತಂದ್ರೆ ಹೊರಗಡೆ ಹೋಗ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ. 4 ಜನ ಬೇರೆ ದೇಶಕ್ಕೆ ಹೋಗ್ತಾರೆ. ಬೇರೆ ದೇಶಕ್ಕೆ ಹೋಗಿ ಅವರು ಕೂಡ ಆ 4 ಜನ ಬೇರೆ ದೇಶದಲ್ಲಿ ಆದಾಯವನ್ನು ಗಳಿಸ್ತಾರೆ. 6 ಜನ ಅದಾರಲ್ಲ, 6 ಜನ ನಮ್ಮ ದೇಶದಲ್ಲಿ ಗಳಿಸ್ತಾರಲ್ಲ, ಅದು GDP. ಅರ್ಥ ಆಯ್ತಾ? ಈ 6 ಜನ ನಮ್ಮ ದೇಶದಲ್ಲಿ ಗಳಿಸಿದರೆ GDP. ಈ 4 ಜನ ಹೊರಗಡೆ ಹೋಗಿರ್ತಾರಲ್ಲ, ಈ 4 ಜನ ಏನ್ ಮಾಡ್ತಾರೆ, ಇವ್ರು 6 ಜನ ಸೇರಿ ಒಂದು 10 ಲಕ್ಷ ರೂಪಾಯಿ ಸಂಪಾದನೆ ಮಾಡಿರ್ತಾರೆ. ಈ 4 ಜನ ಸೇರಿ ಒಂದು 30 ಲಕ್ಷ ಸಂಪಾದನೆ ಮಾಡ್ತಾರೆ. 10 ಲಕ್ಷ ರೂಪಾಯಿ GDP, ಈ 30 ಲಕ್ಷ ರೂಪಾಯಿ ತಂದು ಸೇರಿಸ್ತೀವಲ್ಲ, ಅದು GNP. ಸಿಂಪಲ್. ಅರ್ಥ ಆಯ್ತಾ? ಈ 6 ಜನ ದೇಶದಲ್ಲಿ ಸಂಪಾದನೆ ಮಾಡಿದ್ದು GDP. 6 ಜನರು ಸಂಪಾದನೆ ಮಾಡಿದ್ಕಿಂತಲೂ 4 ಜನ ವಿದೇಶದಲ್ಲಿ ಜಾಸ್ತಿ ಸಂಪಾದನೆ ಮಾಡಿರು. ಈ 30 ಲಕ್ಷ ತಂದು ಸೇರಿಸ್ತೀವಿ ಅಂದ್ರೆ ಇದನ್ನ ಏನಂತ ಕರಿತೀವಿ ಅಂದ್ರೆ GNP ಅಂತ ಕರಿತೀವಿ. ಸಿಂಪಲ್. ದೇಶದ ಗಡಿ ಒಳಗೆ ಉತ್ಪಾದನೆಯಾಗಿದ್ದು GDP, ಅದಕ್ಕೆ ವಿದೇಶಿಯ ಲಾಭ ತಂದು ಸೇರಿಸ್ತೀವಿ ಅಂದ್ರೆ GNP. ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಸಿಂದ್ರಿ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಪ್ರಾರಂಭವಾಯಿತು? ಸಿಂದ್ರಿ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಪ್ರಾರಂಭಗೊಂಡಿದ್ದು ಸಿಂದ್ರಿ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಪ್ರಾರಂಭಗೊಂಡಿದ್ದು 1ನೇ ಪಂಚವಾರ್ಷಿಕ ಯೋಜನೆ 1951, ಜಾರ್ಖಂಡ್ ರಾಜ್ಯ. ಇದು ಅಂದಿನ ಭಾರತ ದೇಶದ ಅತಿ ದೊಡ್ಡ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಅಂತ ಹೇಳಿ ಗುರುತಿಸ್ತೀವಿ. 1951ರಲ್ಲಿ ಜಾರ್ಖಂಡ್ ರಾಜ್ಯದ ಸಿಂದ್ರಿ ಎಂಬ ಸ್ಥಳದಲ್ಲಿ ಈ ಸಿಂದ್ರಿ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಪ್ರಾರಂಭವಾಯಿತು. ನೆಕ್ಸ್ಟ್, ನಬಾರ್ಡ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು. ನಬಾರ್ಡ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಭಾರತ ದೇಶದಲ್ಲಿ ಕೃಷಿ ಕ್ಷೇತ್ರಕ್ಕೆ ಅತಿ ಹೆಚ್ಚು ಸಾಲ ನೀಡುವಂತ ಬ್ಯಾಂಕ್ ಯಾವುದು? ನಬಾರ್ಡ್ ಬ್ಯಾಂಕ್. ಈ ನಬಾರ್ಡ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು 6ನೇ ಪಂಚವಾರ್ಷಿಕ ಯೋಜನೆ ನೋಡಿ. ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಎಷ್ಟನೇ ಪಂಚವಾರ್ಷಿಕ ಯೋಜನೆ? ಸರಿ ಉತ್ತರ 6ನೇ ಪಂಚವಾರ್ಷಿಕ ಯೋಜನೆ ನೋಡಿ. ಎಕ್ಸಿಮ್ ಬ್ಯಾಂಕ್ ಸಹ ಕೂಡ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿಯೇ ಸ್ಥಾಪನೆ ಆಯಿತು. ಹದಿನಾಲ್ಕನೇ ಹಣಕಾಸು ಆಯೋಗ 15, 13, 12
ಪ್ರಸ್ತುತ ಚಲಾವಣೆಯಲ್ಲಿರುವಂತಹ ಹಣಕಾಸಿನ ಆಯೋಗ ಎಷ್ಟು? ಪ್ರಸ್ತುತ ಯಾವ ಹಣಕಾಸು ಆಯೋಗ ಚಲಾವಣೆಯಲ್ಲಿದೆ? ಪ್ರೆಸೆಂಟ್ ಯಾವ ಹಣಕಾಸು ಆಯೋಗ ಚಲಾವಣೆಯಲ್ಲಿದೆ ಅಂದ್ರೆ 15ನೇ ಹಣಕಾಸು ಆಯೋಗ. ಈ 15ನೇ ಹಣಕಾಸು ಆಯೋಗದ ಕಾಲಾವಧಿ 2021ರಿಂದ 2026. ಇದರ ಮುಖ್ಯಸ್ಥರು ಯಾರಂದ್ರೆ NK ಸಿಂಗ್, ನಂದ ಕಿಶೋರ್ ಸಿಂಗ್. 41% ಇದರ ಪಾಲಿದೆ ನೋಡಿ. 2021ರಿಂದ 2026 NK ಸಿಂಗ್ ಇದರ ಅಧ್ಯಕ್ಷರಾಗಿದ್ದು, ಹಣಕಾಸು ಆಯೋಗ ಸಂವಿಧಾನದ ಯಾವ ವಿಧಿಯ ಪ್ರಕಾರ ನೇಮಕವಾಗ್ತದ? 112ನೇ ವಿಧಿ, 117ನೇ ವಿಧಿ, 279A ವಿಧಿ, 280ನೇ ವಿಧಿ. ಯಾವ ವಿಧಿಯ ಪ್ರಕಾರ ಕೇಂದ್ರ ಹಣಕಾಸು ಆಯೋಗ ನೇಮಕವಾಗುತ್ತದೆ? ಕೇಂದ್ರ ಹಣಕಾಸು ಆಯೋಗ ನೇಮಕವಾಗುವುದು ಸರಿ ಉತ್ತರ 280ನೇ ವಿಧಿ ನೋಡಿ. 280ನೇ ವಿಧಿಗೆ 5 ವರ್ಷಗಳಿಗೆ ಸಂಬಂಧಪಟ್ಟಂತೆ ಇದನ್ನು ಯಾರು ನೇಮಕ ಮಾಡ್ತಾರೆ ಅಂದ್ರೆ ನಮ್ಮ ದೇಶದ ರಾಷ್ಟ್ರಪತಿಗಳ ನೇಮಕ ಮಾಡ್ತಾರೆ. ಪ್ರಧಾನಮಂತ್ರಿಗಳು, ಉಪರಾಷ್ಟ್ರಪತಿಗಳು, ರಾಷ್ಟ್ರಪತಿಗಳು, ರಾಜ್ಯಪಾಲರು. ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರುತ್ತಾರೆ? ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರುತ್ತಾರೆ? ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಪ್ರಧಾನಮಂತ್ರಿಗಳಾಗಿರ್ತಾರೆ ನೋಡಿ. ನೀತಿ ಆಯೋಗದ ಅಧ್ಯಕ್ಷರು ಯಾವಾಗಲೂ ಪ್ರಧಾನಮಂತ್ರಿಗಳಾಗಿರ್ತಾರೆ. ಕರೆಂಟ್ ಅಕೌಂಟ್, ಸೇವಿಂಗ್ ಅಕೌಂಟ್, ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್, ರಿಕರಿಂಗ್ ಡಿಪಾಸಿಟ್ ಅಕೌಂಟ್. ಯಾವ ಖಾತೆಯ ಮೂಲಕ ಮಿರಳತೆಯನ್ನು ನೀಡಲಾಗುತ್ತದೆ? ಯಾವ ಖಾತೆಯ ಮೂಲಕ ಮಿರಳತೆಯನ್ನ ಪಡೆಯಲಾಗುತ್ತದೆ? ಮಿರಳತೆ ಅಂದ್ರೆ ಏನು? ಓಡಿ ಅಂತ ಕರಿತೀವಿ. ಓಡಿ ಅಂದ್ರು ಒಂದೇ, ಓವರ್ ಡ್ರಾಪ್ ಅಂದ್ರು ಒಂದೇ. ಆ ಓವರ್ ಡ್ರಾಪ್ ಅನ್ನೇ ಕನ್ನಡದಲ್ಲಿ ಮಿರಳತೆ ಅಂತ ಕರೀತಾರೆ. ಯಾವ ಖಾತೆಯ ಮೂಲಕ ಮಿರಳತೆಯನ್ನು ಪಡೆಯಲಾಗುತ್ತದೆ ಅಂತಂದ್ರೆ ಕರೆಂಟ್ ಅಕೌಂಟ್ ಮೂಲಕ ಮಿರಳತೆಯನ್ನು ಪಡೆಯಲಾಗುತ್ತದೆ, ಓಡಿ ಪಡೆಯಲಾಗ್ತದೆ. ಇವುಗಳಲ್ಲಿ ಯಾವ ಖಾತೆ ಅತಿ ಹೆಚ್ಚು ಬಡ್ಡಿ ನೀಡುವ ಖಾತೆಯಾಗಿದೆ? ಯಾವ ಖಾತೆಯಲ್ಲಿ ಹಣ ಇಟ್ಟರೆ ಹೈಯೆಸ್ಟ್ ನಮಗ ರಿಫಂಡ್ ಆಗಿ ಬಡ್ಡಿ ಬರ್ತದೆ? ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ರೈಟ್ ಆನ್ಸರ್ ನೋಡಿ. FD ಅಂತ ಏನ್ ಕರಿತೀವಲ್ಲ, ಈ FD ಮೂಲಕ ಏನ್ ಮಾಡಬಹುದು ಅಂದ್ರೆ ಅತಿ ಹೆಚ್ಚು ಬಡ್ಡಿಯನ್ನು ಪಡ್ಲಿಕ್ಕೆ ಸಾಧ್ಯ ಇದೆ. ಯಾವ ಖಾತೆಯ ಮೂಲಕ ಗರಿಷ್ಠ ಪ್ರಮಾಣದಲ್ಲಿ ಬಡ್ಡಿ ಪಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಮೂಲಕ. ಕಪ್ಪು ಕ್ರಾಂತಿ, ಬೆಳ್ಳಿ ನಾರಿನ ಕ್ರಾಂತಿ, ಬೆಳ್ಳಿ ನಾರಿನ ಕ್ರಾಂತಿ, ಕಂದು ಕ್ರಾಂತಿ, ಬೂದು ಕ್ರಾಂತಿ.
ಹತ್ತಿ ಉತ್ಪಾದನೆ ಮತ್ತು ಇಳುವರಿಯನ್ನು ಅಭಿವೃದ್ಧಿಪಡಿಸಲು, ಹತ್ತಿ ಉತ್ಪಾದನೆ ಮತ್ತು ಅದರ ಇಳುವರಿಯನ್ನು ಅಭಿವೃದ್ಧಿಪಡಿಸಲು, ಹತ್ತಿ ಉತ್ಪಾದನೆ ಮತ್ತು ಅದರ ಇಳುವರಿಯನ್ನು ಅಭಿವೃದ್ಧಿಪಡಿಸಲು ಈ ಕೆಳಗಿನ ಯಾವ ಕ್ರಾಂತಿಯನ್ನು ಘೋಷಣೆ ಮಾಡಲಾಗಿದೆ ಅಂದ್ರೆ ಸರಿಯಾದಂತ ಉತ್ತರ ಬೆಳ್ಳಿ ನಾರಿನ ಕ್ರಾಂತಿ. ರೈಟ್ ಆನ್ಸರ್ ನೋಡಿ, ಬೆಳ್ಳಿ ನಾರಿನ ಕ್ರಾಂತಿ. ರಾಸಾಯನಿಕ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ, ರಾಸಾಯನಿಕ ರಸಗೊಬ್ಬರ ಎಸ್ ಡಿ ನೋಡಿ, ಬೂದ ಕ್ರಾಂತಿ. ರಾಸಾಯನಿಕ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತ ಕ್ರಾಂತಿ ಯಾವ್ದಂದ್ರ ಬೂದಿ ಕ್ರಾಂತಿ ಅಂತ ಕರಿತೀವಿ ಅಥವಾ ಬೂದ ಕ್ರಾಂತಿ. ಇದು ರಾಸಾಯನಿಕ ರಸಗೊಬ್ಬರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರಾಂತಿಯಾಗಿದೆ. ಕೆಮಿಕಲ್ ಫರ್ಟಿಲೈಸರ್. ನೆಕ್ಸ್ಟ್ RBI, CSO, ನೀತಿ ಆಯೋಗ, ಸೆಬಿ. ಈ ಕೆಳಗಿನ ಯಾವ ಸಂಸ್ಥೆ ಕೈಗಾರಿಕೆಗಳ ನಾವೀನ್ಯತೆಯನ್ನು ಸೂಚಿಸುತ್ತದೆ? ಕೈಗಾರಿಕಾ ನಾವೀನ್ಯ ಸೂಚಿಸುವಂತ ಸಂಸ್ಥೆ ಯಾವುದು? ನಾವೀನ್ಯತೆ ಸೂಚಿಸುವಂತ ಸರಿ ಉತ್ತರ ನೀತಿ ಆಯೋಗ ನೋಡಿ. ನಾವೀನ್ಯತೆಯನ್ನು ಸೂಚಿಸುವಂತ ಸೂಚ್ಯಂಕ ಯಾವುದಂದ್ರ ನೀತಿ ಆಯೋಗ. ನಮ್ಮ ದೇಶದಲ್ಲಿ ಪತ್ತು ನಿಯಂತ್ರಿಸುವವರು ಯಾರು? ಪತ್ತು ನಿಯಂತ್ರಣ ಮಾಡುವ ಸಂಸ್ಥೆ ಯಾವುದು? ಪತ್ತನ್ನ ನಿಯಂತ್ರಿಸುವ ಸಂಸ್ಥೆ ಯಾವುದು? ಪತ್ತನ್ನ ನಿಯಂತ್ರಿಸುವ ಸಂಸ್ಥೆ, ವೆರಿ ಗುಡ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಿ, RBI. ಪತ್ತು ಎಂದರೆ ಸಾಲ, ಪತ್ತನ್ನ ನಿಯಂತ್ರಣ ಮಾಡೋದು ಯಾರಂದ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ಮಾಡುವ ಸಂಸ್ಥೆ ಯಾವುದು? ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ಮಾಡುವ ಸಂಸ್ಥೆ ಯಾವುದು? ಸರಿ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಿ. ಅದಕ್ಕೆ ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರಿತೀವಿ. ಈ ಓಪನ್ ಮಾರ್ಕೆಟ್ ಆಪರೇಷನ್ ಮಾಡುವಂತ ಸಂಸ್ಥೆ ಯಾವಂದ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೇತು ಭಾರತ ಕಾರ್ಯಕ್ರಮ, ಸೇತು ಭಾರತ ಕಾರ್ಯಕ್ರಮ, ಮತ್ತೆ ಭಾರತ್ ಮಾಲಾ ಯೋಜನೆ, ಭಾರತ್ ಮಾಲಾ ಯೋಜನೆ, ಸಾಗರ ಮಾಲಾ ಯೋಜನೆ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ. ಈ ಕೆಳಗಿನ ಯಾವ ಯೋಜನೆಯು ಭಾರತದ ಬಂದರಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆಯಾಗಿದೆ? ಭಾರತದ ಬಂದರಗಳನ್ನು ಅಭಿವೃದ್ಧಿಪಡಿಸುವಂತ ಯೋಜನೆ. ಭಾರತದ ಬಂದರಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆ ಸಾಗರಮಾಲಾ ಯೋಜನೆ ನೋಡಿ. ಸಾಗರಮಾಲಾ ಯೋಜನೆ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಭಾರತದ ಬಂದರಗಳನ್ನ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಬಂದರಗಳು ಈ ಸಾಗರಮಾಲಾ ಯೋಜನೆ ಒಳಪಟ್ಟವ? ಸೂಪರ್, ಒಂದು ಯೋಜನೆ. ಮೊನ್ನೆ PC ಕ್ವಶನ್ ಆಗಿತ್ತಿದು, ಸಾಗರಮಾಲಾ ಯೋಜನೆ ಅಂತ ಮೊನ್ನೆ ಕೇಳಿದ್ರಲ್ಲ. ಬೇಲಿಕೇರಿ ಅನ್ನುವಂತ ಬಂದರ ನೋಡಿ,
ಬೇಲಿಕೇರಿ. ಎರಡು 2015 ಕಾರ್ಯಕ್ರಮ ಇದು. 2015 ಜುಲೈ 31 ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಈ ಒಂದು ಯೋಜನೆಗೆ ಚಾಲನೆ ಕೊಟ್ಟರು. ಟೋಟಲ್ ಭಾರತ ದೇಶದಲ್ಲಿ ಎಷ್ಟು ಬಂದರುಗಳು ಸೆಲೆಕ್ಟ್ ಆಗ್ತವೆ? 6 ಬಂದರುಗಳು ಸೆಲೆಕ್ಟ್ ಆಗ್ತವೆ. 6 ಬಂದರುಗಳಲ್ಲಿ ಕರ್ನಾಟಕ ರಾಜ್ಯದ ಒಂದು ಬೇಲಿಕೇರಿ. ಬೇಲಿಕೇರಿ ಪ್ರೆಸೆಂಟ್ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. IBRD, ಬ್ರಿಕ್ಸ್, ಬಿಮ್ಸ್ಟೆಕ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಯುದ್ಧಗಳಲ್ಲಿ ನಷ್ಟ ಹೊಂದಿದ ದೇಶಗಳ ಅಭಿವೃದ್ಧಿಗಾಗಿ ಸಾಲ ನೀಡುವಂತ ಸಂಸ್ಥೆ ಯಾವುದು? ಜಾಗತಿಕ ಮಟ್ಟದಲ್ಲಿ ಯುದ್ಧದ ಸಂದರ್ಭದಲ್ಲಿ ಗಾಯಗೊಂಡ ರಾಷ್ಟ್ರಗಳಿಗೆ ಸಾಲ ಸೌಲಭ್ಯ ನೀಡುವಂತ ಸಂಸ್ಥೆ ಯಾವುದು? ಸರಿಯಾದಂತ ಉತ್ತರ IBRD ನೋಡಿ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಇದೆಯಲ್ಲ, ಈ ಒಂದು ಬ್ಯಾಂಕಿನ ವಿಶೇಷ ಏನು ಅಂತಂದ್ರೆ ಇದಕ್ಕೆ ವರ್ಲ್ಡ್ ಬ್ಯಾಂಕ್ ಅಂತ ಕರೀತಾರೆ. ಈ ವರ್ಲ್ಡ್ ಬ್ಯಾಂಕಿನ ವಿಶೇಷ ಏನು ಅಂತಂದ್ರೆ ಜಾಗತಿಕ ಮಟ್ಟದಲ್ಲಿ ಯಾವುದಾದರೂ ದೇಶಗಳು ಯುದ್ಧದಲ್ಲಿ ನಷ್ಟ ಹೊಂದಿದ್ರೆ ಆ ಯುದ್ಧದಲ್ಲಿ ನಷ್ಟ ಹೊಂದಿದಂತ ರಾಷ್ಟ್ರಗಳಿಗೆ ಸಾಲ ಸೌಲಭ್ಯವನ್ನು ನೀಡಲು ಸ್ಥಾಪನೆಯಾಗಿರುವಂತ ಬ್ಯಾಂಕ್ ಅನ್ನೇ ನಾವು ಇಂಟರ್ನ್ಯಾಷನಲ್, ಅದ್ರ ಹೆಸರೇ ಅದ್ರಾಗ ಐತಿ. ಅದರ ಹೆಸರು ಏನಾಗುತ್ತಾ? ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್. ರೀಕನ್ಸ್ಟ್ರಕ್ಷನ್ ಅಂತಂದ್ರ ಪುನಶ್ಚೇತನಗೊಳ್ಳುವುದು ಅಂತ ಅರ್ಥ. ಜಾಗತಿಕ ಮಹಾಯುದ್ಧದಲ್ಲಿ ನಷ್ಟ ಹೊಂದಿದಂತ ರಾಷ್ಟ್ರಗಳು, ಯುದ್ಧದಲ್ಲಿ ಕಷ್ಟಪಟ್ಟಂತ ರಾಷ್ಟ್ರಗಳು ಮತ್ತೊಮ್ಮೆ ಏನ್ ಮಾಡುದು ಅಂತಂದ್ರ ಪುನಶ್ಚೇತನಗೊಳಿಸುವುದು. ಅದಕ್ಕೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ಅಂದ್ರೆ ಏನು, ಎದಕ್ಕಾಗಿ ಅಂತ. ಎದಕ್ಕಾಗಿ? ರೀಕನ್ಸ್ಟ್ರಕ್ಷನ್ ಅಂದ್ರೆ ಪುನರ್ರಚನೆಗಾಗಿ ಸ್ಥಾಪನೆಯಾಗಿರುವಂತ ಬ್ಯಾಂಕ್ ಅನ್ನ. ನೆಕ್ಸ್ಟ್, ಯಾವುದನ್ನ ಮಿನಿ ಸಾರ್ಕ್ ಅಂತ ಕರಿತೀವಿ? ಮಿನಿ ಸಾರ್ಕ್ ಅಂತ ಯಾವುದನ್ನ ಕರಿತೀವಿ? ಮಿನಿ ಸಾರ್ಕ್ ಅಂತ ಯಾವುದನ್ನ ಕರಿತೀವಿ ಅಂತಂದ್ರ ಸರಿಯಾದಂತ ಉತ್ತರ ಬಿಮ್ಸ್ಟೆಕ್ ನೋಡಿ. ಬಿಮ್ಸ್ಟೆಕ್ ಅನ್ನ ಮಿನಿ ಸಾರ್ಕ್ ಅಂತ ಕರೀತಾರೆ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, NDB, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, IMF, ASEAN, ಸಾರ್ಕ್. ದಕ್ಷಿಣ ಏಷ್ಯಾದ 10 ರಾಷ್ಟ್ರಗಳ ಒಕ್ಕೂಟವನ್ನು ಏನಂತ ಕರೀತಾರೆ? ದಕ್ಷಿಣ ಏಷ್ಯಾದ 10 ರಾಷ್ಟ್ರಗಳ ದಕ್ಷಿಣ ಏಷ್ಯಾದ 10 ರಾಷ್ಟ್ರಗಳ ಒಕ್ಕೂಟವನ್ನು ಏನಂತ ಕರೀತಾರೆ ಅಂದ್ರೆ ಆಸಿಯಾನ್ ಸದಸ್ಯ ರಾಷ್ಟ್ರಗಳು ಅಂತ ಕರೀತಾರೆ. ಆಸಿಯಾನದ ಹೆಡ್ ಕ್ವಾರ್ಟರ್ ಎಲ್ಲಿದೆ, ಯಾರು ಹೇಳ್ತಾರೆ? ಸೂಪರ್. ಇಂಡೋನೇಷ್ಯಾದ ಜಕಾರ್ತದಲ್ಲಿದೆ ನೋಡಿ. ಇಂಡೋನೇಷ್ಯಾದ ಜಕಾರ್ತ್. G4 ರಾಷ್ಟ್ರಗಳು, G7 ರಾಷ್ಟ್ರಗಳು, G20 ರಾಷ್ಟ್ರಗಳು, G77 ರಾಷ್ಟ್ರಗಳು. ಯಾವ ರಾಷ್ಟ್ರಗಳ ಮುಖ್ಯ ಉದ್ದೇಶ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವವನ್ನು ಪಡೆದುಕೊಳ್ಳುವುದು? ಯಾವ ರಾಷ್ಟ್ರಗಳ ಮುಖ್ಯ ಉದ್ದೇಶ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವವನ್ನು ಪಡೆದುಕೊಳ್ಳುವುದು?
ರೈಟ್. ಸರಿಯಾದಂತ ಉತ್ತರ G4 ರಾಷ್ಟ್ರಗಳು ನೋಡಿ. G4 ರಾಷ್ಟ್ರಗಳಲ್ಲಿ ಯಾವ್ದು ಅಂದ್ರ ಬ್ರೆಜಿಲ್ ಇದೆ, ನಮ್ಮ ಭಾರತ ದೇಶ ಇದೆ, ಜಪಾನ್ ಇದೆ, ಜರ್ಮನಿ ಇದೆ. ಈ 4 ದೇಶಗಳು ಏನು ವಿಚಾರ ಮಾಡ್ತಾ ಇದ್ದಾವ ಅಂದ್ರ ನಾವು ಯಾಕೆ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವವನ್ನು ಪಡ್ಕೋಬಾರದು. ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವವನ್ನು ಪಡೆದುಕೊಳ್ಳುವ ಸಲುವಾಗಿ ದೇಶಗಳಲ್ಲಿ ಪೈಪೋಟಿ ನಡೀತಾ ಇದೆ. ಅಂತ ಒಂದು 4 ರಾಷ್ಟ್ರಗಳ ಒಕ್ಕೂಟವನ್ನು ಏನು ಕರಿತೀವಿ ಅಂದ್ರೆ G4 ಕಂಟ್ರಿಗಳು ಅಂತ ಕರಿತೀವಿ. G4 ಕಂಟ್ರಿಗಳ ಉದ್ದೇಶನೇ ಅದೇ, ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವವನ್ನು ಪಡೆದುಕೊಳ್ಳಲು. ಕರೆಕ್ಟಾ? G4 ಕಂಟ್ರಿಗಳು. ನೆಕ್ಸ್ಟ್, ಮಾರಿಸಸ್, ನೆದರ್ಲ್ಯಾಂಡ್, ಸಿಂಗಾಪುರ್, ಜರ್ಮನಿ. 2022-23ನೇ ಸಾಲಿನಲ್ಲಿ ಭಾರತ ದೇಶಕ್ಕೆ ಅತಿ ಹೆಚ್ಚು FDI ಬಂಡವಾಳ ಹೂಡಿಕೆಯಲ್ಲಿ ಮುಂಚೂಣಿಯಲ್ಲಿರುವಂತ ದೇಶ ಯಾವುದು? ಭಾರತ ದೇಶದಲ್ಲಿ 2022-23ನೇ ಸಾಲಿನಲ್ಲಿ ಭಾರತ ದೇಶದಲ್ಲಿ ಯಾವ ದೇಶ ಹೈಯೆಸ್ಟ್ FDIದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೀವಲ್ಲ ಅದರಲ್ಲಿ ಮುಂಚೂಣಿಯಲ್ಲಿರುವಂತ ದೇಶ ಯಾವುದು? ಮಾರಿಷಸ್, ನೆದರ್ಲ್ಯಾಂಡ್, ಸಿಂಗಾಪುರ್, ಜರ್ಮನಿ. ರೈಟ್. ಸರಿಯಾದಂತ ಉತ್ತರ ಸಿಂಗಾಪುರ್. ರೈಟ್ ಆನ್ಸರ್ ನೋಡಿ. ಫಸ್ಟ್ ಸಿಂಗಾಪುರ್ ಇದೆ, 2ನೇ ಸ್ಥಾನದಲ್ಲಿ ಮಾರಿಷಸ್ ಇದೆ. ಫಸ್ಟ್ ಸಿಂಗಾಪುರ, 2ನೇ ಸ್ಥಾನದಲ್ಲಿ ಮಾರಿಷಸ್ ಅನ್ನುವಂಥ ಕಂಟ್ರಿ ಇದೆ. 3ನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶ ಇದೆ, 3rd ಪ್ಲೇಸ್ 3ನೇ ಸ್ಥಾನದಲ್ಲಿ. ಇನ್ನು 4ನೇ ಸ್ಥಾನದಲ್ಲಿ UAE, ಯುನೈಟೆಡ್ ಅರಬ್ ಎಂಪೈರೇಟ್ಸ್ 4ನೇ ಸ್ಥಾನದಲ್ಲಿ. 5ನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್. ನಮ್ಮ ಭಾರತ ದೇಶದಲ್ಲಿ ಅನುಕ್ರಮವಾಗಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ, ಚತುರ್ಥ, 5ನೇ ಸ್ಥಾನ. 5ನೇ ಸ್ಥಾನದಲ್ಲಿ ಯಾವುದಿದೆ ಅಂತಂದ್ರೆ ಅದು ನೆದರ್ಲ್ಯಾಂಡ್. ಫಸ್ಟ್ ಸಿಂಗಾಪುರ್, 2ನೇ ಸ್ಥಾನ ಮಾರಿಷಸ್, 3ನೇ ಸ್ಥಾನ ಅಮೆರಿಕ, 4ನೇದ್ದು UAE, 5ನೇ ಸ್ಥಾನ ನೆದರ್ಲ್ಯಾಂಡ್. ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ, ಪಂಜಾಬ್. 2022 ಮತ್ತು 2023ನೇ ಸಾಲಿನಲ್ಲಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು FDI ಅನ್ನ ಇನ್ವೆಸ್ಟ್ಮೆಂಟ್ ಮಾಡಲಾಗಿದೆ? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಭಾರತದ ಯಾವ ರಾಜ್ಯದಲ್ಲಿ ಹೈಯೆಸ್ಟ್? ಭಾರತದ ಯಾವ ರಾಜ್ಯದಲ್ಲಿ FDIದಲ್ಲಿ ಮುಂಚೂಣಿಯಲ್ಲಿದೆ? ಸೂಪರ್. ಸರಿಯಾದಂತ ಉತ್ತರ MH. ರೈಟ್ ಆನ್ಸರ್. ಪ್ರಥಮ ಸ್ಥಾನದಲ್ಲಿ ಯಾವ ರಾಜ್ಯ ಇದೆ ಅಂದ್ರೆ ಮಹಾರಾಷ್ಟ್ರ ಫಸ್ಟ್ ಇದೆ. ಫಸ್ಟ್ ಮಹಾರಾಷ್ಟ್ರ ಇದೆ. ನೆಕ್ಸ್ಟ್ 2ನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಇದೆ ನೋಡಿ. 2nd ಪ್ಲೇಸ್ ಕರ್ನಾಟಕ ರಾಜ್ಯ ಇದೆ. 3ನೇ ಸ್ಥಾನದಲ್ಲಿ ದೆಹಲಿ ಇದೆ. 4ನೇ ಸ್ಥಾನದಲ್ಲಿ ಗುಜರಾತ್ ರಾಜ್ಯ ಇದೆ. ನೆಕ್ಸ್ಟ್ 5ನೇ ಸ್ಥಾನದಲ್ಲಿ ಹರಿಯಾಣ ಇದೆ ನೋಡಿ. ಮಹಾರಾಷ್ಟ್ರ, ಕರ್ನಾಟಕ, ದೆಹಲಿ, ಗುಜರಾತ್, ಹರಿಯಾಣ ಅನುಕ್ರಮವಾಗಿ
ನೆಕ್ಸ್ಟ್ ಐಟಿ ಮತ್ತು ಬಿಟಿ ಕಂಪನಿಗಳು, ಹತ್ತಿ ಬಟ್ಟೆ ಕೈಗಾರಿಕೆಗಳು, ಸೆಣಬು ಕೈಗಾರಿಕೆಗಳು, ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಗಳು. ಈ ಕೆಳಗಿನ ಯಾವ ಕೈಗಾರಿಕೆಗಳನ್ನ ಸೂರ್ಯೋದಯದ ಕೈಗಾರಿಕೆಗಳು ಅಂತ ಕರೀತಾರೆ? ಯಾವ ಕೈಗಾರಿಕೆಗಳನ್ನ ಸೂರ್ಯೋದಯದ ಕೈಗಾರಿಕೆಗಳು ಎಂದು ಕರೆಯುತ್ತಾರೆ? ಯಾವ ಕೈಗಾರಿಕೆಗಳನ್ನ ಸೂರ್ಯೋದಯದ ಕೈಗಾರಿಕೆಗಳನ್ನು ಕರೀತಾರೆ ಅಂದ್ರೆ ಐಟಿ ಬಿಟಿ ನೋಡಿ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿ, ಅಡ್ವಾನ್ಸ್ ಟೆಕ್ನಾಲಜಿ, ಈ ಕಂಪನಿಗಳೇನದವಲ್ಲ ಇವುಗಳನ್ನ ಏನಂತ ಕರೀತಾರೆ ಅಂದ್ರೆ ಸೂರ್ಯೋದಯದ ಕೈಗಾರಿಕೆಗಳು ಅಂತ ಕರೀತಾರೆ. ಐಟಿ ಬಿಟಿ ಮತ್ತು ಎಟಿ ಇವುಗಳನ್ನ ಸೂರ್ಯೋದಯದ ಕೈಗಾರಿಕೆಗಳು, ಬಹಳ ಇಂಪಾರ್ಟೆಂಟ್ ಆಗಿರುವಂತ ಕೈಗಾರಿಕೆಗಳು ಇಡೀ ಭಾರತ ದೇಶದಲ್ಲಿ. ಅದಕ್ಕೆ ಇವುಗಳನ್ನು ಸೂರ್ಯೋದಯದ ಕೈಗಾರಿಕೆ ಅಂತ ಹೇಳಿ ಕರೀತಾರೆ. ಒಂದೂರ 12ನೇ ವಿಧಿ, 117ನೇ ವಿಧಿ, 118ನೇ ವಿಧಿ, 279 ಎ ವಿಧಿ. ನಮ್ಮ ಕೇಂದ್ರ ಬಜೆಟ್ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಮಂಡಿಸಲಾಗುತ್ತದೆ? ಕೇಂದ್ರ ಬಜೆಟ್ ಅನ್ನ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಮಂಡಿಸಲಾಗುತ್ತದೆ? ಕೇಂದ್ರ ಬಜೆಟ್ ಸರಿ ಉತ್ತರ 212ನೇ ವಿಧಿ ನೋಡಿ. ಸರಿ, 112ನೇ ವಿಧಿ. ಸಂವಿಧಾನದ 112ನೇ ವಿಧಿಯ ಪ್ರಕಾರ ಕೇಂದ್ರ ಬಜೆಟ್ ಅನ್ನ ಮಂಡಿಸಲಾಗುತ್ತದೆ. ಜಿಎಸ್ಟಿ ಕೌನ್ಸಿಲ್ ಬಗ್ಗೆ ತಿಳಿಸುವ ವಿಧಿ ಯಾವುದು? ಜಿಎಸ್ಟಿ ಕೌನ್ಸಿಲ್ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? ಸಂವಿಧಾನದ ಯಾವ ವಿಧಿಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ? ಎರಡ್ನೂರ 279 ಎ ವಿಧಿ ನೋಡಿ. ಜಿಎಸ್ಟಿಯ ಮೇಲೆ ಕೇಂದ್ರ ಮತ್ತು ರಾಜ್ಯಗಳು ಸಮಾನವಾಗಿರುವಂತಹ ಅಧಿಕಾರವನ್ನು ಹೊಂದಿವೆ. ಜಿಎಸ್ಟಿಯ ಮೇಲೆ ಸೂಪರ್ 246 ಎ ವಿಧಿ ನೋಡಿ. 246 ಎ ವಿಧಿ, ಕೇಂದ್ರ ಮತ್ತು ರಾಜ್ಯಗಳು ಜಿಎಸ್ಟಿಯ ಮೇಲೆ ಸಮಾನವಾಗಿರುವಂತಹ ಅಧಿಕಾರವನ್ನು ಹೊಂದಿವೆ. ನೆಕ್ಸ್ಟ್ ತ್ರೈಮಾಸಿಕ, ದ್ವೈಮಾಸಿಕ, ಮಾಸಿಕ, ವಾರ್ಷಿಕ. ಯಾವ್ದು ಆನ್ಸರ್ ಇದರಲ್ಲಿ? ಸರಿಯಾದಂತ ಉತ್ತರ. ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ವರದಿಯನ್ನ ಎಷ್ಟು ವರ್ಷಕ್ಕೊಮ್ಮೆ ಕೊಡ್ತದ ಅಂತಂದ್ರೆ, ಎಷ್ಟು ತಿಂಗಳಿಗೊಮ್ಮೆ ಕೊಡ್ತದಂದ್ರ ದ್ವೈಮಾಸಿಕ ಅಂತ ಕರಿತೀವಿ. ಕಮರ್ಷಿಯಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯಾಗಿರುವಂತ ಸಂಘಟಿತ ಬ್ಯಾಂಕ್ ಯಾವುದು? ಫಸ್ಟ್ ಆರ್ಗನೈಸ್ಡ್ ಬ್ಯಾಂಕ್ ಇನ್ ಇಂಡಿಯಾ. ಭಾರತ ದೇಶದ ಮೊಟ್ಟ ಮೊದಲ ಸಂಘಟಿತ ಬ್ಯಾಂಕ್ ಯಾವುದು? ನಮ್ಮ ದೇಶದ ಮೊದಲ ಸಂಘಟಿತ ಬ್ಯಾಂಕ್ ಯಾವುದು ಅಂತ ಉತ್ತರ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ನೋಡಿ. ಭಾರತದ ಮೊದಲ ಸಂಘಟಿತ ಬ್ಯಾಂಕ್ ಯಾವ್ದಂದ್ರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಫಸ್ಟ್ ಇಡೀ ದೇಶದಲ್ಲಿ ಸ್ಥಾಪನೆಯಾಗಿರುವಂತ ಮೊಟ್ಟ ಮೊದಲ ಸಂಘಟಿತ ಬ್ಯಾಂಕ್ ಅಂತ ಹೇಳಿ ಗುರುತಿಸ್ತೀವಿ. 18 ಗುರಿಗಳು, 16 ಗುರಿಗಳು, 31 ಗುರಿಗಳು, 28 ಗುರಿಗಳು. ಸುಸ್ಥಿರ ಅಭಿವೃದ್ಧಿ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಸಂಖ್ಯೆ ಎಷ್ಟು? ಸೂಪರ್, ವೆರಿ ಗುಡ್. 17 ಗುರಿಗಳನ್ನ ಹಮ್ಮಿಕೊಳ್ಳಲಾಗಿದೆ ನೋಡಿ.
17 ಗುರಿಗಳನ್ನ ಹಮ್ಮಿಕೊಳ್ಳಲಾಗಿದೆ.